ಅಡುಗೆ ಅನಿಲದ ಬೆಲೆ ಏರಿಕೆ ಹಿನ್ನೆಲೆ ತೀರ್ಥಹಳ್ಳಿ ಪಟ್ಟಣದಲ್ಲಿ ರಾಜಕೀಯ ವಾತಾವರಣ ಕಂಗೊಳಿಸಿದೆ. ಸಾಮಾನ್ಯ ಜನರ ಬದುಕಿಗೆ ನೇರ ಹೊರೆ ತಂದಿರುವ ಗ್ಯಾಸ್ ದರ ಹೆಚ್ಚಳವನ್ನು ಖಂಡಿಸಿ ತೀರ್ಥಹಳ್ಳಿ ಕಾಂಗ್ರೆಸ್ ಘಟಕ ಇಂದು ಭಾರೀ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಹುಶಃ ಈ ದಿನ ನಮ್ಮ ದೇಶದ ದಿವಾಳಿತನದ ಒಂದು ಪ್ರತೀಕವನ್ನು ನಿಮ್ಮೆಲ್ಲರೂ ಮುಂದೆ ನಾವು ಇವತ್ತು ಬಿತ್ತರಿಸ್ತಾ ಇದ್ದೇವೆ. ಮಾರ್ಚ್ 20ರಂದು ನಡೆದ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಘಟಕದ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಅಡುಗೆ ಅನಿಲ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಜೀವನ ದುಸ್ತರವಾಗ್ತಾ ಇದೆ ಅಂತ ಆರೋಪಿಸಿದ್ರು. ನೋಡಿ, ಇಲ್ಲಿ ಏನು ಈ ದೇಶಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರೆ ಮೋದಿ ಆಡಳಿತದಲ್ಲಿ ಇವರು ಮರ್ಯಾದೆಯಿಂದ ಹೋಗಿ ಆ ಯುದ್ಧ ನಿಲ್ಲಿಸದೇ ಇದ್ರೆ ಇನ್ನು 2 ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಹೇಳೋದು ಬೇಡ, ಜನನೇ ಮೈಕ್ ತಗೊಳ್ತಾರೆ. ನಾವೇನು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡೋದು ಬೇಡ, ಜನನೇ ಮೈಕ್ ತಗೊಳ್ತಾರೆ. ನೋಡಿ ಹೇಗಾಗುತ್ತೆ ಅಂದ್ರೆ ಸಪ್ಲೈಯರ್ಸ್ ಮನೆಗೆ ಬರ್ತಾರೆ, ಇಲ್ಲಿ ಕೆಲಸ ಇಲ್ಲ, ಹೋಟೆಲ್ನವ್ರು ಕ್ಲೋಸ್ ಆಯ್ತು, ಅವರಿಗೆ ಬಾಡಿಗೆ ಇಲ್ಲ. ಇವತ್ತಿಂದ ಹಾಲೇ ಇಲ್ಲ, ನಾಳೆಯಿಂದ ಹಾಲು ಕಾಯ್ಸಕ್ಕೆ ದುಡ್ಡಿಲ್ಲ, ಅವ್ರ ಹತ್ರ ತುಪ್ಪ ಕಾಯ್ಸಕ್ಕೆ ದುಡ್ಡಿಲ್ಲ. ಬೀಜಲಿ ಇರ್ತಕ್ಕಂಥವೆಲ್ಲ ಮನೆ ಹೋಗ್ಯಾರೆ. ಜನರ ಹೊಟ್ಟೆ ತುಂಬಿಸುವ ಅಡುಗೆ ಅನಿಲವೇ ಇಂದು ದುಬಾರಿ ಐಟಂ ಆಗಿದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದ ಕಾಂಗ್ರೆಸ್ ನಾಯಕರು ಇತ್ತೀಚಿನ ದಿನಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ ದರವನ್ನು 60 ಮತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರವನ್ನು 115ಕ್ಕೆ ಹೆಚ್ಚಿಸಿರುವುದು ಜನರಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ ಅಂತ ಹೇಳಿದ್ರು. ಯೂರಿಯಾ, ಸುಫಲ ಎಲ್ಲವೂ ಕೂಡ ಕಾಸ್ಟ್ಲಿ ಆಗ್ತಾಯಿದೆ ಮತ್ತು ಹೋಟೆಲ್ ಕ್ಲೋಸ್ ಆಗ್ತಾ ಇದ್ದಾವೆ ಮತ್ತು ಎಲ್ಲ ರೀತಿಯ ಬೆಲೆ ಕೂಡ ಏರ್ತಾ ಇದೆ. ಇವತ್ತಿನ ದಿನನಿತ್ಯದ ಬಳಕೆಯ ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಈ ದೇಶದ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಲ ಮಾಡ್ಕೊಂಡಿರೋ ದೇಶ ಯಾವುದು ಅಂದರೆ ಭಾರತ. ಒಂದು ಕಾಲದಲ್ಲಿ 400 ರೂಪಾಯಿಗಳಿಗೆ ದೊರೆಯುತ್ತಿದ್ದ ಗ್ಯಾಸ್ ಸಿಲಿಂಡರ್ ಇಂದು 1000 ರೂಪಾಯಿಗೂ ಮೀರಿದೆ. ಇದು ಬೆಲೆ ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ರು. ಪ್ರತಿಭಟನೆಯ ವಿಶೇಷತೆ ಅಂತಂದ್ರೆ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ನೈಜ ಜೀವನದ ಸಂಕಷ್ಟವನ್ನ ತೋರಿಸಲು ರಸ್ತೆಯಲ್ಲೇ ಒಲೆ ಉರಿಸಿ ಚಹಾ ತಯಾರಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಮನ್ ಸೆನ್ಸ್ ಇಲ್ವಾ? ಇವರಿಗೆ 140 ಕೋಟಿ ಜನ ಇದ್ದೇವೆ. ನಾವು 140 ಕೋಟಿ ಜನ ಇದ್ದೀವಿ. ಒಂದು ದೇಶದಲ್ಲಿ ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದನ್ನ ಒಟ್ಟಾಗಿ ತಿಳ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ. ಇನ್ನು 3-4 ತಿಂಗಳಿಗೆ ದೇಶ ಅನುಭವಿಸಬೇಕಾಗುತ್ತೆ ಇವ್ರು ಮಾಡಿದ್ದ ಅನಾಚರಣೆಗೆ. ಇನ್ನು 3-4 ತಿಂಗಳು. ಯಾಕೆಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹೋಗುವಾಗ ಎಲ್ಲ ಏನು ಕ್ರೂಡ್ ಆಯಿಲ್ ಆಗ್ಬೋದು, ಪೆಟ್ರೋಲು, ಡೀಸೆಲ್ ತಯಾರು ಮಾಡ್ತಕ್ಕಂಥ, ಗ್ಯಾಸ್ ತಯಾರು ಮಾಡ್ತಕ್ಕಂಥ ಎಲ್ಲವನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಅವಿಂದ ರೆಡಿ ಆಗಬೇಕು. ಇದೊಂದು ಸಂಕೇತ ಮಾತ್ರವಲ್ಲ, ಜನರ ನಿಜ ಜೀವನದ ಕಹಿ ಸತ್ಯ ಅಂತ ಪ್ರತಿಭಟನಾಕಾರರು ಹೇಳಿದ್ರು. ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಭಟ್ ಮಾತನಾಡಿ, ಭಾರತದಂತಹ ಸಾರ್ವಭೌಮ ರಾಷ್ಟ್ರವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸುತ್ತಿರುವುದು ಈ ಸರ್ಕಾರದ ನೀತಿಗಳ ಪರಿಣಾಮ. ಸಾಮಾನ್ಯ ಜನರ ಬದುಕು ದಿನದಿಂದ ದಿನಕ್ಕೆ ಕಷ್ಟಕರವಾಗ್ತಾ ಇದೆ ಅಂತ ಹೇಳಿದ್ರು. ಬಿಜೆಪಿಯವರು ಹೇಳ್ತಕ್ಕಂಥದ್ದು ಇಷ್ಟೇನೆ, ನಾವಿವತ್ತು ದೇಶದಲ್ಲಿ ಒಂದು ವಿಶ್ವಗುರು ಆಗಿದ್ದೇವೆ, ದೇಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದೇವೆ, ಇಡೀ ಒಂದು ಪ್ರಪಂಚದಾದ್ಯಂತ ನಮ್ಮ ಇಂತಹ ಪ್ರಧಾನಿ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಆಡೋದನ್ನು ನಾವು ಕೇಳಿದ್ದೇವೆ. ಬಿಜೆಪಿ ಆಡಳಿತದಲ್ಲಿರುವ ಪ್ರದೇಶಗಳಲ್ಲಿ ಸರಬರಾಜು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಆರೋಪಿಸಿದ್ರು. ಮತ್ತೊಂದೆಡೆ ಕಾಂಗ್ರೆಸ್ ಮುಖಂಡ ಕಿಮ್ಮನೆ ರತ್ನಾಕರ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ದೇಶದ ಆರ್ಥಿಕ ಸ್ಥಿತಿ ದುರ್ಬಲವಾಗ್ತಾ ಇದೆ, ಜನರ ಜೀವನೋಪಾಯ ಕುಸಿತಾ ಇದೆ, ಇದು ಆಡಳಿತದ ವೈಫಲ್ಯದ ಸ್ಪಷ್ಟ ಸೂಚನೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಸಾವಿರಾರು ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿ ಎದುರಾಗಿದೆ, ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇದರ ಜೊತೆಗೆ ಮರಳು ದಂಧೆ, ಆಡಳಿತ ವ್ಯವಸ್ಥೆಯ ವೈಫಲ್ಯ ಹಾಗೂ ರಾಜ್ಯ ಮಟ್ಟದ ರಾಜಕೀಯ ವಿಷಯಗಳನ್ನು ಪ್ರಸ್ತಾಪಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ತಹಶೀಲ್ದಾರಿಗೆ ಫೋನ್ ಮಾಡ್ತೀರಿ, ಪೊಲೀಸಿಗೆ ಫೋನ್ ಮಾಡ್ತೀರಿ, ಬಿಡಿ. ಶಶಿಕುಮಾರ್ ಸನ್ ಆಫ್ ರಮೇಶ್ ಕೇಳೂರು, ಆದರ್ಶ ಸನ್ ಆಫ್ ಮಂಜುನಾಥ ಮೇಕೇರಿ,
ನವೀನ ಸನ್ ಆಫ್ ಮಂಜುನಾಥ ಪೂರ್ಣಿಬೈ, ಸದಾನಂದ ಸನ್ ಆಫ್ ರಾಮಗೌಡ, ಎಲ್ಲ ಬಿಜೆಪಿ. ಇವ್ರ ನಂಬರ್ ಇದೆ. ಈ ಸದನದಲ್ಲಿ ಮಾತಾಡ್ತಾರೆ, ಹೊಡಿತಾರೆ, ಇವ್ರ ಕಡೆನೇ ಹೊಡೆಯೋದು. ಕೇಳೋದ್ರಲ್ಲಿ ಎಲ್ಲರನ್ನು ಬಿಡಿಸ್ತಿರೋದೇ ಇವರು. ಜ್ಞಾನೇಂದ್ರನು 20 ವರ್ಷ ಪಾರ್ಟಿ ಆಫೀಸ್ ಮೇಂಟೈನ್ ಮಾಡ್ತಿದ್ದಾರೆ. ನಾನು ಅವಾಗ ನೋಡಿ ಜ್ಞಾನೇಂದ್ರ ಎಷ್ಟು ಒಳ್ಳೆಯವರು, ಇವ್ರ ಎದುರುಗಡೆ ಫೈಟ್ ಮಾಡೋದು ಭಾರಿ ಕಷ್ಟ ಅಂತ. ಚಂದ್ರಗೌಡರು ಇದ್ದಾಗ ಚಂದ್ರಗೌಡರು ಇವ್ರದ್ದು ಭಾಷಣ ಏನು ಗೊತ್ತಾ, ಹೊಟ್ಟೆ ವಿರುದ್ಧ ಹೋರಾಟ. ಹೆಂಗಸನ್ನೆಲ್ಲ ಬೀದಿಗೆ ಇಳಿಸ್ಕೊಳ್ಳೋದು, ಹಿಡಿ ತಗೊಂಡು ಹೊರಡೋದು, ಹೊಟ್ಟೆ ಬೇಗ ಆಗ್ತದೆ. ಇಲ್ಲಿ ಪಾರ್ಟಿ ಆಫೀಸಿಗೆ ದುಡ್ಡು ಕೊಡೋದೇ ನಮ್ಮ ಪಾಂಡ್ರಂಗಪ್ಪನವರು. ಇಲ್ಲಿ ಪಾರ್ಟಿ ಆಫೀಸಿಗೆ ದುಡ್ಡು ಕೊಟ್ಟೆದು ನೋಡ್ರಿ ಇವ್ರು ಹಿಂಗೆ ಡಬಲ್ ಆಕ್ಟಿಂಗ್ ಅಂತ ಹೇಳಿ. ಕೊಟ್ಟೆ ಆಫೀಸಲ್ಲಿ ಪಾರ್ಟಿ ಮೇಂಟೆನೆನ್ಸ್, ರಸ್ತೆನೇನೆ ಕೊಟ್ಟೆ ಬೇಡ, ಹೆಂಗಸರು ಕಟ್ಕೊಂಡು ಹಿಡಿ ತಗೊಂಡು ಓಡಾಡೋದು. ಇಲ್ಲಿ ಕೊಟ್ಟೆ ಸೇಲ್ ಮಾಡಿಬಿಡಿ, ಏನ್ ಬಿಟ್ಟು ಕೊಟ್ಟೆ ಅಂಗಡಿ 90% ಇರೋದೇ ಅವ್ರದ್ದು. ಚಾಲೆಂಜ್ ಮಾಡ್ತೇನೆ, ಇವತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ 90% ಇವ್ರದ್ದೇ ಇರೋದು. ಇವ್ರ ಲೀಡರ್ಶಿಪ್ ಅಲ್ಲೇ ನಡೀತಾರೆ. ಇವ್ರ ಡಿಸ್ಪ್ಯೂಟ್ ಅಲ್ಲಿ ಕುಡುಮಲಿನಲ್ಲಿ SC ಕಾಲೋನಿನಲ್ಲಿ ಇವರು ಒಂದು ಇದನ್ನು ಕೊಡ್ಸಿದ್ದಾರೆ. ಗ್ರಾಮ ಪಂಚಾಯತಿಯವ್ರು ವಿರೋಧ ಮಾಡಿದ್ದಾರೆ, ಊರಿನವ್ರು ವಿರೋಧ ಮಾಡಿದ್ರು. SC ಕಾಲೋನಿಗೆ ಇವರೊಂದು ಶಾಲಾ ಬಗಡಿ ಮಂಜೂರು ಮಾಡಿಸ್ತಾರೆ, ಆದ್ರೂ ಬೇಗ ಮಂಜೂರು ಮಾಡ್ತಾರೆ. ಎಲ್ಲ ಇವ್ರದ್ದೇ ರೆಕಮೆಂಡೇಶನ್. ಹೊರಗಡೆ ಬಂದು ಮಾತಾಡ್ತಾರೆ, ಹೊಟ್ಟೆ ಜಾಸ್ತಿ ಆಗಿದೆ. ನಮ್ಮ ಕಡ್ತೂರಲ್ಲಿ ಹೋಗಿ SC ಕಾಲೋನಿಯಲ್ಲಿ ಒಂದು ಅಂಗಡಿ ಮಾಡಬೇಕು ಅಂತ ಹೊರಟಿದ್ರು. ಅವ್ರು ಯಾರೊಬ್ಬ ಮಹಾನಾಯಕ ಸಾವರ್ಕರ್ ಒಬ್ರು ಇದ್ದಾರೆ, ಒಂದೆರಡು ಜನ. ಅವರು ಸಾವರ್ಕರ್ ಗುಣನೇ ಇವ್ರಿಗಿರೋದು. ನೀವು ಪುಸ್ತಕ ಓದ್ಕೊಂಡಿಲ್ಲ ಅಷ್ಟೇ, ಸಾವರ್ಕರ್ ಕೂಡ ಒಬ್ಬ ಹಿಂಸಾವಾದಿ. ನೋಡಿ, ಈ ಪ್ರಪಂಚದಲ್ಲಿ ಅತ್ಯಂತ ಅಹಿಂಸೆಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಜೈನ ಧರ್ಮ. ಕೆಲ ಅಧಿಕಾರಿಗಳು ಪಕ್ಷಪಾತದ ಧೋರಣೆ ತಾಳ್ತಾ ಇದ್ದಾರೆ ಎಂಬ ಆರೋಪವೂ ಕೇಳಿಬಂತು. ಪ್ರತಿಭಟನೆ ಕೊನೆಯಲ್ಲಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ಯಾಸ್ ದರವನ್ನು ತಕ್ಷಣ ಇಳಿಸಬೇಕು ಅಂತ ಕಾಂಗ್ರೆಸ್ ಘಟಕ ಆಗ್ರಹಿಸಿತ್ತು. ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಹೋರಾಟಗಳನ್ನು ಮಾಡದಿದ್ರೆ ಈ ದೇಶ ಇನ್ನೂ ಗಟ್ಟಿಯಾಗಿದೆ ಅಂದ್ರೆ RSS, ಬಿಜೆಪಿ, ಬಜರಂಗ ದಳದಿಂದ ಅಲ್ಲ. ಇವ್ರು ಪುಸ್ತಕ ಓದ್ಕೊಂಡಿಲ್ಲ. ಮುಟ್ಟಾಳು ಈ ದೇಶ 10ನೇ ಶತಮಾನದಲ್ಲಿ ಪಂಪ ಈ ದೇಶದ ಮನುಷ್ಯರನ್ನ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಬರೀತಾನೆ ಆದಿ ಪುರಾಣದಲ್ಲಿ. ಯಾರು ಪಂಪ ಇದ್ದಾರೆ, ಪಂಪ ಜೈನ ಸಮುದಾಯಕ್ಕೆ ಸೇರಿದವರು. ಜಾತಿ ಧರ್ಮದ ಮೇಲೆ ಆ ನಂತರ ಬಸವಣ್ಣ ಬಂದಿರೋದು. ಈ ಮುಟ್ಟಾಳ್ರಿಗೆ ಇನ್ನೂ ಇವ್ರಿಗೆ ಓಟ್ ಬರುತ್ತೆ ಅಂತ ಹೇಳಿ ಸಾಬ್ರಿಗೆ ಕ್ರಿಶ್ಚಿಯನ್ಸ್ಗೆ ಬೈತಾ ಇರೋದು. ಸರಿ, ಅವರಿಬ್ರು ಬೇಡ, ಉಳಿದವರೆಲ್ಲ ಒಟ್ಟಿಗೆ ಇದೀವ. ನಾವು ಒಟ್ಟಿಗೆ ಇದೆಯಾ? ಅವ್ರೇನು ಒಟ್ಟಿಗೆ ಮಾಡೋದಕ್ಕೆ ಇವ್ರ ಪ್ರಯತ್ನ ನಡೀತಾ ಇದೆ. ಗಾಂಧಿ ಮಾಡಿರ್ಬೋದು, ಬಸವಣ್ಣ ಮಾಡಿರ್ಬೋದು, ಪಂಪ ಮಾಡಿರ್ಬೋದು, ಇವ್ರದ್ದೇನು ಪ್ರಯತ್ನ ಇದೆ? ನನಗೆ ಶಾಸನಸಭೆಯಲ್ಲಿ ನಮ್ಮ ಶಾಸಕರು ಮಾತಾಡೋದು ನೋಡಿ ಅಲ್ಲಿ ನೋಡಿದ್ರೆ, ಅಲ್ಲಿ ನೋಡಿದವರು ಬೇರೆ ರಾಜ್ಯದವರು, ಬೇರೆ ಎಲ್ಲ ಕರ್ನಾಟಕದಲ್ಲಿ ಏನು ಒಳ್ಳೆಯವನಪ್ಪ ಶಾಸಕ, ಎಷ್ಟು ಒಳ್ಳೆ ಕಲರ್ ಇದೆ, ಬಿಳೆ ಶರ್ಟು, ಬಿಳೆ ಕಲ್ಲರು, ಬಿಳೆ ಗುಣ, ಪೂರ್ತಿ ಕಪ್ಪೆ. ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಬರ್ತಾ ಇದ್ದೀನಿ, ನನ್ನ ಎದುರುಗಡೆನೆ ಮರಳುಗಡೆ ಹೋಗ್ತಾ ಇದೆ ಅಂತ. ಬಿಜೆಪಿ ಅವ್ರದ್ದೇ ಹೋಗೋದು, ಕಾಂಗ್ರೆಸ್ನವ್ರದ್ದಲ್ಲ. ಜ್ಞಾನೇಂದ್ರ ಅವ್ರಿಗೆ ಹೇಳ್ತೇನೆ, ನೀವು ತೀರ್ಥಹಳ್ಳಿಗೆ ಬಂದ ತಕ್ಷಣ, ಈಗ ಇವತ್ತು ನೀವು ಅಸೆಂಬ್ಲಿಲಿ ಇದ್ದೀರಿ, ಫೋನ್ ಮಾಡಿ ಕೇಳಿ, ನೀವು ಯಾರ್ಯಾರನ್ನ ಬಿಡಿಸಿದ್ದೀರಿ ಮೊನ್ನೆ 15ನೇ ತಾರೀಕು. ಒಟ್ಟಿನಲ್ಲಿ ಅಡುಗೆ ಅನಿಲದ ಬೆಲೆ ಏರಿಕೆ ಕೇವಲ ಆರ್ಥಿಕ ವಿಷಯವಲ್ಲ, ಇದು ರಾಜಕೀಯ ಕಿಡಿಯಾಗಿ ಮಾರ್ಪಟ್ಟಿದ್ದು, ತೀರ್ಥಹಳ್ಳಿಯಲ್ಲಿ ನಡೆದ ಈ ಪ್ರತಿಭಟನೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈಶ್ವರಪ್ಪನವ್ರದ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಅದರೊಳಗೆ ಕೊಂಡ್ಕೊಂಡೋದು. ಇನ್ನೂ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಈಗ ಜ್ಞಾನೇಂದ್ರನ ಕತೆ ಹೇಳಿ ಬಿನ್ಕಳದಲ್ಲಿ ಒಂದು ತೋಟ ತಗೊಂಡಿದ್ದಾರೆ ಅವ್ರ ಮಗನ ಹೆಸರಿಗೆ. ಅದ್ರ ದುಡ್ಡು ಕಟ್ಟಿದ್ದು SSC ಕೃಷ್ಣಮೂರ್ತಿ. ಆನ್ಲೈನಲ್ಲಿ ನಾನೇನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಅಭಿನಂದನ್ ಹೆಸರಿಗೆ ಆನ್ಲೈನಲ್ಲಿ ದುಡ್ಡು ಜಮಾ ಆಗಿದೆ. 5 ಎಕರೆ ಇವರು, 5 ಎಕರೆ SSC ಕೃಷ್ಣಮೂರ್ತಿ ತಗೊಂಡಿದ್ದಾರೆ. ಈ ರೀತಿ ನಾನು ಮಾಡಿದ್ದೇನಾ? ರಿಯಲ್ ಎಸ್ಟೇಟ್ ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ? NH ಏನಾದ್ರೂ ಮಾಡಿ ಆ ತೋಟದ ಹತ್ರ ಹೋಗಕ್ಕಾಗತ್ತಾ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಮಾತಾಡಿ NH ಇಲ್ಲಿ ಮಾಡಿ ಅಂತ. ತಹಸೀಲ್ದಾರ್
ಕಚೇರಿ ಮುಂಭಾಗ ಒಲೆ ಉರಿಸಿ ಚಹಾ ತಯಾರಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ ಪ್ರತಿಭಟನಾಕಾರರು. ಈ ವೇಳೆ ಕಾಂಗ್ರೆಸ್ ಮಹಿಳಾ ಘಟಕದ ಶ್ವೇತಾ ಭಟ್ ನೇರವಾಗಿ ಬಿಜೆಪಿ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ದೇಶವನ್ನೇ ದಿವಾಳಿ ಅಂಚಿಗೆ ತಳ್ಳಲಾಗಿದೆ ಅಂತ ಕಿಡಿಕಾರಿದ್ರು. ಸ್ವತಂತ್ರ ಸಾರ್ವಭೌಮ ಭಾರತವನ್ನ ಬೇರೆ ದೇಶಗಳ ಮುಂದೆ ತಲೆಬಾಗುವ ಸ್ಥಿತಿಗೆ ತಂದಿದೆ ಕೇಂದ್ರ ಸರ್ಕಾರ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ LPG, ಪೆಟ್ರೋಲ್, ಡೀಸೆಲ್ ಪೂರೈಕೆಯು ಸ್ಥಗಿತವಾಗುವಂತಹ ಭೀತಿ ಹಾಗೂ ಜನಸಾಮಾನ್ಯರ ಬದುಕೆ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಆಡಳಿತದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಸಿಲಿಂಡರ್ ಪೂರೈಕೆಯಲ್ಲಿನ ಗೊಂದಲ, ಬೆಲೆ ಏರಿಕೆ ಮತ್ತು ನಿರ್ವಹಣಾ ವೈಫಲ್ಯಗಳನ್ನೇ ಪ್ರಶ್ನಿಸಿದ್ರು. 3ನೇ ದಿನಕ್ಕೆ ನಮ್ಮ ಹತ್ರ ಗ್ಯಾಸ್ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಈಗ ಅಕಸ್ಮಾತ್ ಈಗ ಅದನ್ನು ಯುದ್ಧ ನಿಲ್ಲದೇ ಇದ್ರೆ ಇನ್ನು 3 ತಿಂಗಳು ಮತ್ತು ಆಯಿಲ್ ಕಂಪನಿಗಳೆಲ್ಲ ಸುಟ್ಟು ಹಾಕ್ತಾ ಇದ್ದಾರೆ. ನೋಡಿದ್ರೆ ನೆಕ್ಸ್ಟ್ ಬರೋದೇ ಡೌಟ್ ಅಂತಕ್ಕಂಥ ಸ್ಥಿತಿ ಇದೆ. ಆದ್ದರಿಂದ ಕೇಂದ್ರದ ದುರಾಡಳಿತದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. RSS ಹೇಳುವ ವಿಶ್ವಗುರು ಪ್ರಧಾನಿಗೆ ಇಸ್ರೇಲ್ ಮತ್ತು ಅಮೆರಿಕಾಗೆ ಹೋಗಿ ಯುದ್ಧ ನಿಲ್ಲಿಸಲು ಸಾಧ್ಯವೇ ಅಂತ ಕಿಮ್ಮನೆ ರತ್ನಾಕರ್ ಸವಾಲು ಹಾಕಿದ್ರು. ದೇಶದ ಪ್ರಧಾನಮಂತ್ರಿಗೆ ವಿಶ್ವಗುರು ಅಂತ ಹೇಳ್ತಿದ್ದಾರಲ್ಲ, ನಮ್ಮ RSS ಮಿತ್ರರೇ ಎಲ್ಲ ಆ ವಿಶ್ವಗುರು ಹೇಳಿ ಹೋಗಿ ಯಾವ ಇಸ್ರೇಲು ಮತ್ತು ಅಮೆರಿಕಕ್ಕೆ ಹೋಗಿ ನೀವು ಯುದ್ಧ ನಿಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಿಮ್ಗೆಲ್ಲರೂ ಮಾಹಿತಿ ಗೊತ್ತಿರಬೇಕು. ಸುಮ್ಮನೆ ಏನೋ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲಿನ ಜನಸಂಖ್ಯೆ 1 ಕೋಟಿ. ಯುದ್ಧ ಸ್ಟಾರ್ಟ್ ಮಾಡಿದವರು ಇಸ್ರೇಲು ಮತ್ತು ಅಮೆರಿಕದವರು. ಯಾರು ನಿಲ್ಲಿಸಬೇಕು? ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರು ನಿಲ್ಲಿಸ್ಬೇಕು. ನನಗೆ ಅರ್ಥ ಆಗದಿರ್ತಕ್ಕಂಥದ್ದು, ಅವನು ಯಾರೋ ಒಬ್ಬ ಸಂಪೇಕಟ್ಟೆ ಗಣಪತಿ ಭಟ್ ಅಂತ ಇಬ್ಬರು ಬರೆದೆ ನನ್ನ ಬಗ್ಗೆ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ಬೇರೆ ವಿಷಯ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ಪ್ರತಿ ಸಾರಿನೂ ಕೂಡ ಕ್ರಿಶ್ಚಿಯನ್ಸ್ ವಿರುದ್ಧ, ಮುಸ್ಲಿಮ್ಸ್ ವಿರುದ್ಧ ಮಾತಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರು? ಹಿಂದೂ. ಒಟ್ಟಾರೆ ತೀರ್ಥಹಳ್ಳಿಯಲ್ಲಿ ಸಿಡಿದ ಈ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ನಿದರ್ಶನವೇ ಅಥವಾ ರಾಜಕೀಯ ಹೋರಾಟದ ಮತ್ತೊಂದು ಅಧ್ಯಾಯವೇ? ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳಿಗೂ ಉತ್ತರ ಸಿಗಬೇಕಾಗಿದೆ.